ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೃಷಭ ರಾಶಿಯವರಿಗೆ ಹೇಗಿದೆ ಮಾರ್ಚ್ ತಿಂಗಳಿನ ಭಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1ರಿಂದ 4 ಪಾದ, ಮೃಗಶಿರಾ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಪಂಚಾಂಗದ ಪ್ರಕಾರ ಇದು ಕೊನೆಯ ತಿಂಗಳು ಮಾರ್ಚ್ ಅಂತಂತಂದರೆ ಮುಂದೆ ನಮಗೆ ಯುಗಾದಿ ಆರಂಭವಾಗ್ತದೆ. ಇದು ಪಾಲ್ಗುಣ ಮಾಸ. ಹಾಗಾಗಿ ಪಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಅಂಥ ದೊಡ್ಡದಾದಂಥ ಹಬ್ಬ ಹರಿದಿನಗಳು ಏನೂ ಕೂಡ ಇಲ್ಲ. ಕೆಲವೊಂದಷ್ಟು ಚಿಕ್ಕ ಚಿಕ್ಕದಾದಂತಹ ಪೂಜೆ ಪುನಸ್ಕಾರಗಳನ್ನು ಹೇಳಿದ್ದಾರೆ. 11ನೇ ತಾರೀಕಿಗೆ ಮಹಾಪ್ರದೋಷ, 13ಕ್ಕೆ ಹೋಳಿ ಹಬ್ಬ, 14ಕ್ಕೆ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಎರಡೂ ಕೂಡ ಇದೆ. 13, 14 ಸಂಕ್ರಾಂತಿ ಮತ್ತು ಹುಣ್ಣಿಮೆ ಎರಡೂ ಕೂಡ ಇದೆ. ಮೀನ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ ಅನಂತರದಲ್ಲಿ 17ಕ್ಕೆ ಸಂಕಷ್ಟರ ಚತುರ್ಥಿ, 25ಕ್ಕೆ ಸರ್ವೇಶಾಂ ಏಕಾದಶಿ, 27ಕ್ಕೆ ಮಹಾಪ್ರದೋಷ, 28ಕ್ಕೆ ಮಾಸ ಶಿವರಾತ್ರಿ, ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ, ಹಾಗೆ 29ಕ್ಕೆ ಅದು ಕೂಡ ಅಮಾವಾಸ್ಯೆ ಇದೆ, ಯುಗಾದಿ ಅಮಾವಾಸ್ಯೆ. ಅನಂತರದಲ್ಲಿ ನಮಗೆ ನೂತನವಾದಂತಹ ವರ್ಷ ಯುಗಾದಿ, ನಮ್ಮ ಒಂದು ನೂತನವಾದಂಥ ವರ್ಷದ ಆರಂಭ ಹೇಳುವಂಥದ್ದಿದೆ. ಹಾಗಾಗಿ ಅದನ್ನು ಕೂಡ ಮುಂದೆ ವಿಡಿಯೋ ಮಾಡೋಣ. ಈಗೇನಪ್ಪ ವೃಷಭ ರಾಶಿಯವರಿಗೆ ಅಂಥೇಳಿ ಯೋಚನೆ ಮಾಡೋಣ. ಈ ತಿಂಗಳ ಪೂಜೆ ಪುನಸ್ಕಾರ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ಪುನರ್ವಸು ನಕ್ಷತ್ರ ದಶಮಿ ಇದೆ. 9ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, ಏನಾದರೂ ಮಾಡ್ಕೊಳ್ಳಿ. ಅನಂತರದಲ್ಲಿ ಮಘ ನಕ್ಷತ್ರ 12ನೇ ತಾರೀಕಿದೆ. ಇನ್ನೊಂದು 24ನೇ ತಾರೀಕು ಸೋಮವಾರ ದಶಮಿ ಇದೆ. ಈಗ ಇದಿಷ್ಟು ಏನಾದರೂ ನಮ್ಮ ಕೈಲಾದರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಇದಿಷ್ಟು ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗಬಹುದು. ಇನ್ನು ಏನು ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ ನಿಮ್ಗೆ ರಾಶಿಯವರಿಗೆ ಒಂದಂತಕ್ಕೆ ಎಲ್ಲವೂ ಕೂಡ ಇದೆ, ಆದರೆ ಸಮಾಧಾನ ಇಲ್ಲ. ಭಗವಂತ ಎಲ್ಲವನ್ನೂ ಕೂಡ ನಿಮಗೆ ಕೊಟ್ಟಿದ್ದಾನೆ, ಕೊಡಲಿಲ್ವಾ? ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಗುರು ಬೇರೆ ವಕ್ರವಾದಂಥವನು ಸರಿಯಾಗಿ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ಯಾವಾಗ ಫೆಬ್ರವರಿಯಿಂದ ಗುರು ವಕ್ರವಾದದ್ದು ನಿಂತು ಹೋಗಿದೆ. ಈಗ ಅವನು ಸರಿಯಾಗಿ ವಕ್ರವಾದಂಥದ್ದನ್ನು ಬಿಟ್ಟು ನಿಮ್ಮ ರಾಶಿಯಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಗುರು ರಾಶಿಯಲ್ಲಿ ಕುತ್ಕೊಂಡಂತಹ ಗುರು, ಹಾಗೆ ಧನಸ್ಥಾನದ ಕುಜ, ಇನ್ನು ಪಂಚಮ ಸ್ಥಾನದ ಕೇತು, ಏಕಾದಶ ಸ್ಥಾನದ ರವಿ ಬುಧ ಶುಕ್ರ ರಾಹು, ಹಾಗೆ ದಶಮ ಸ್ಥಾನದ ಶನಿ. ಇದಿಷ್ಟು ನಿಮಗೆ ಗ್ರಹ ಸ್ಥಿತಿ ಇದೆ. ಈ ಗ್ರಹಗಳ ಮೇಲೆ ನಾವು ನೋಡಿ ಹೇಳಬೇಕು. ನಾವು ಹೇಳುವಂತೆ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇರುವಂಥದ್ದು ಕೆಲವು ಜನಕ್ಕೆ ಆಗ್ತಾ ಇದೆ, ಕೆಲವು ಜನಕ್ಕೆ ಆಗ್ತಾ ಇಲ್ಲ. ಕಾಮೆಂಟು ಕೂಡ ಮಾಡ್ತಾ ಇದ್ದಾರೆ, ನೀವು ಹೇಳೋದು ಕೆಲವಂತ ಆಗ್ತಾ ಇಲ್ಲ ಅಂಥೇಳಿ. ನಿಮ್ಮ ಜಾತಕ ಒರಿಜಿನಲ್ ಆದಂತಹ ಜಾತಕ ದಶಾಭುಕ್ತಿಗಳು ಗೊತ್ತಿಲ್ಲ ಅಂತಂದರೆ ನಮಗೆ ನಿಖರವಾಗಿ ಹೇಳುವಂಥದ್ದು ಕೂಡ ಕಷ್ಟವಾಗಬಹುದು. ಇದು ನಾ ಹಿಂದೆ ಹೇಳಿದಂತಹ ಗ್ರಹಸ್ಥಿಗತಗಳ ಮೂಲಕವಾಗಿ ಹೇಳುವಂಥ ಒಂದು ಪ್ರಯತ್ನ. ಹಾಗಾಗಿ ಇದರ ಮೇಲೆ ಸಂಪೂರ್ಣವಾದಂಥ ತೀರ್ಮಾನ ಮಾಡಿ ಹೇಳ್ಬಿಟ್ಟಿದ್ದಾರಪ್ಪ ಅಂತೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳುವಂಥ ಒಂದು ಪ್ರಯತ್ನ. ನೋಡಿ, ರಾಶಿಯಲ್ಲಿರುವಂತಹ ಗುರು ನಿಮಗೆ ಆದಷ್ಟು ನಿಮ್ಮನ್ನು ಧಾರ್ಮಿಕವಾದಂತಹ ಕೆಲಸ ಕಾರ್ಯದಲ್ಲಿ ಗುರು ಪ್ರಯತ್ನ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಧರ್ಮದ ಮೂಲಕವಾಗಿ ನಿಮಗೆ ಜಯ ಎಷ್ಟೋ ಸಿಗ್ತಾ ಬರುತ್ತೆ. ಹಾಗೆ ಗುರುಗಳ ಆಶೀರ್ವಾದ ವಿಶೇಷವಾಗಿ ಈ ತಿಂಗಳಲ್ಲಿ ಸಿಗುತ್ತೆ. ಮತ್ತು ಮಹಾತ್ಮರ ದರ್ಶನವಾಗುವಂಥದ್ದು, ಪ್ರದಕ್ಷಿಣೆ ಮಾಡಿ ಸುತ್ತಿ 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 ದೇವಸ್ಥಾನಕ್ಕೆ ಹೋಗುವಂಥದ್ದು. ಅಂದರೆ ಗುರು ರಾಶಿಯಲ್ಲಿ ಬಂದಾಗ ಗುರುನ ದೇಹ ಪುಷ್ಟಿಶ್ಚ ಎಂಬುದಾಗಿ ಕರೆದಿದ್ದಾರೆ. ರಾಶಿಯಲ್ಲಿರುವಂತಹ ಗುರು ನಿಮ್ಮ ದೇಶಕ್ಕೆ, ನಿಮ್ಮ ಶರೀರಕ್ಕೆ ರಕ್ಷಣೆಗಳನ್ನು ಕೊಡ್ತಾನೆ. ಮತ್ತು ನಿಮ್ಮ ದೇಹ ಬಹಳ ಸೌಷ್ಠವವಾಗಿ ಬೆಳೆಯುವ ಹಾಗೆ ಮಾಡ್ತಾನೆ. ರೋಗ ರುಜಿನಗಳು ದೂರವಾಗಿ, ಶರೀರದಲ್ಲಿ ಏನಾದರೂ ದುಶ್ಚಟಗಳಿದ್ದರೆ ದೂರವಾಗಿ, ಒಳ್ಳೆ ರೀತಿಯಾದಂಥ ಶರೀರ ಮನಸ್ಸು ಹೀಗೆ ಗುರು ತಗೊಂಬರ್ತಾನೆ. ಯಾಕಂದರೆ ರಾಶಿ ಅಂತಂದರೆ ನಾವು ಗಮನಿಸುವಂಥದ್ದು ಶರೀರ ಅಂತ. ಕಾಲಪುರುಷನಿಗೆ ಒಂದೊಂದು ಭಾಗಕ್ಕೆ ಒಂದೊಂದು ಗ್ರಹಗಳನ್ನು ಹೇಳಿದ್ದಾರೆ. ಕಾಲಾಂಗಾನಿ ವರಾಂಗಾನನ ಮುಖಃ ಹೃತ್ಕೋಡ ವಾಸೋಭೃತಃ ಎಂಬುದಾಗಿ ಕರೆದಿದ್ದಾರೆ. ಹಾಗಾಗಿ ಒಂದೊಂದು ಭಾಗಗಳಿಗೂ ಸೂರ್ಯ, ಚಂದ್ರ, ಕುಜ, ಹಾಗೆ ಬುಧ, ಗುರು, ಶುಕ್ರ, ಶನಿ, ಹೀಗೆ ರಾಹು, ಕೇತು, ಹೀಗೆ ಇಂತಹ ಎಲ್ಲ ಗ್ರಹಗಳು ನಮ್ಮ ತಲೆಯಿಂದ ಆರಂಭ ಮಾಡಿ ಎಲ್ಲ ಗ್ರಹಗಳು ಕೂಡ ಶರೀರದಲ್ಲಿ ಇರ್ತಾರೆ. ಹಾಗಾಗಿ ಗುರು ರಾಶಿಯಲ್ಲಿ ಈಗ ಸರಿಯಾದಂತಹ ಪ್ರದಕ್ಷಿಣಾಕಾರವಾಗಿ ಗುರು ಹೋಗ್ತಾ ಇದ್ದಾನೆ. ವಕ್ರವಾದಂತಹ ಗುರು ನಿಂತದ್ರಿಂದ ನಿಮ್ಗೆ ಗುರು ಏನು ಮಾಡ್ತಾನೆ, ಶರೀರವನ್ನು ಶುದ್ಧಿಯಾಗುವ ಹಾಗೆ ಮಾಡ್ತಾನೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಏನೇನು, ಯಾಕಂದರೆ ಈ ನೋಡಿ, ಈ ನಮ್ಮ ವರ್ಷ ಭವಿಷ್ಯವು ಮುಗಿತಾ ಬಂದೋಯ್ತು, ಇನ್ನು ಹೊಸ ಪಂಚಾಂಗದ ಭವಿಷ್ಯ ಹೇಳಬೇಕು ನಿಮಗೆ. ಹಾಗಾಗಿ
ನೀವು ಆದಷ್ಟು ಈ ತಿಂಗಳಲ್ಲಿ ಬ್ಯಾಲೆನ್ಸ್ ಏನಿದೆ ಮುಗಿಸ್ತಾ ಬಂದುಬಿಡಿ. ಯಾರಿಗೆ ಎಷ್ಟು ದುಡ್ಡು ಕೊಡಬೇಕು, ಅಥವಾ ಯಾರಿಗೆ ಏನು ಮಾಡಬೇಕು, ಅಥವಾ ಯಾರಿಂದ ನಿಮಗೇನು ಸಿಗಬೇಕು, ಇದನ್ನೆಲ್ಲ ಮಾರ್ಚ್ ಎಂಡು ಅಂತ ಹೇಳ್ತೇವಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಾಗ ಇದನ್ನೆಲ್ಲ ಕ್ಲೋಸ್ ಮಾಡ್ತಾ 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 ಬಂದುಬಿಡಿ. ಮುಂದೆ ಏನು ಮಾಡಬಹುದು, ಮುಂದೆ ಏನು ಮಾಡಿದ್ರೆ ನನಗೆ ಅನುಕೂಲ ಆಗ್ತದೆ, ಮುಂದೆ ಯಾವ ತರಹ ನಾನು ಪ್ಲ್ಯಾನ್ ಮಾಡಬಹುದು, ಈಗೆಲ್ಲ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಯೋಚನೆ ಮಾಡಬೇಕು. ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಬಹಳ ಜನ ಮಾಡ್ತಾ ಇದ್ದೀರಿ, ಬಹಳ ಜನ ಎದ್ದಿದ್ದೀರಿ. ಯಾಕಂದರೆ ವೃಷಭ ರಾಶಿಯವರಿಗೆ ಸದ್ಯ ತನಕ ಅಂತಹ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳ ಗ್ರಹಸ್ಥಿತಿ ಇಲ್ಲ. ನಿಮಗೆ ಒಳ್ಳೆಯದಾಗಿ ಹೇಳುವಂತಹದ್ದು, ಒಳ್ಳೆಯದಾಗಿ ಮಾಡುವಂಥದ್ದು, ಒಂದು ಹಂತಕ್ಕೆ ಸಮಯ ಹೇಳುವಂಥ ನಿಮ್ಮ ಕೈ ಹಿಡಿತಾ ಇದೆ, ನಿಮ್ಮ ಎತ್ತುತ್ತಾ ಇದೆ, ನಿಮ್ಮ ಮೇಲಕ್ಕೆ ಬರ್ತಾ ಇದ್ದೀರಿ ನೀವು ಅಲ್ವಾ. ಆದರೂ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ, ಎಷ್ಟಿದ್ರೂ ಸಾಕಾಗಲ್ಲ ಹೇಳುವಂಥ ಮನಸ್ಥಿತಿ ಅಲ್ವಾ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ ಎಂಬುದಾಗಿ ಸುಭಾಷಿತಕಾರರು ಹೇಳಿದ್ದಾರೆ. ಯಾಕಂದರೆ ನಮ್ಮ ಸದಾಕಾಲ ತೃಪ್ತಿ ಸಿಗುವಂಥದ್ದು ಒಂದೇ, ಓದ್ತಾ ಓದ್ತಾ ತಿಳುವಳಿಕೆ ಜ್ಞಾನ ಪಡೀತಾ ಹೋದಾಗ ಮಾತ್ರ ಸರಿಯಾದಂಥ ತೃಪ್ತಿ. ಅಲ್ಲಿವರೆಗೂ ಕೂಡ ಊಟ ಹಾಕಿದ್ರೂ ಕೂಡ ಅನ್ನೇನ ಕ್ಷಣಿಕಾ ತೃಪ್ತಿ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಸಂಪೂರ್ಣವಾದಂಥ ತೃಪ್ತಿ ಅನ್ನದಿಂದನೂ ಸಿಗುವುದಿಲ್ಲ, ಸರಿಯಾದಂಥ ತೃಪ್ತಿ ಸಿಗಬೇಕೋ ವಿದ್ಯೆಯನ್ನು ಓದಬೇಕು, ಜ್ಞಾನದಿಂದ ಮಾತ್ರ ಸಿಗ್ತದೆ ಅಂತ. ಹಾಗಾಗಿ ಅದನ್ನು ನೀವು ಪ್ರಯತ್ನ ಮಾಡಿ, ನಿಮಗೆ ಸ್ವಲ್ಪ ತೃಪ್ತಿ ಸಿಗಬಹುದು. ನೋಡಿ, 2ನೇ ರಾಶಿಯ ಕುಜನೂ ಕೂಡ ವಾಕ್ಸ್ಥಾನದಲ್ಲಿದ್ದಾನೆ. ಕುಜನಿಂದ ಏನಾದರೂ ಭೂಮಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವರು, ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಗೆ ನಿಮ್ಮ ಮಾತು ನಡೆಯುವಂಥದ್ದಾಗಬಹುದು. ಅಥವಾ ಇದು ಮಾಡಿಕೊಡ್ತಾನೆ ಅಂತಂದರೆ ಅದು ಮಾಡಿಕೊಡಬಹುದು. ಅಥವಾ ಅವರಿಲ್ಲ ಇದನ್ನು ತೊಂದರೆ ಕೊಡ್ತಾರೆ, ತಾಪತ್ರೆ ಕೊಡ್ತಾರೆ ಅಂತಂದರೆ ಆ ತೊಂದರೆ ತಾಪತ್ರೆಗಳು ದೂರವಾಗಬಹುದು. ಹಾಗಾಗಿ ಭೂಮಿಯ ವಿಷಯದಲ್ಲಿ ನಿಮಗೆ ಸ್ವಲ್ಪ ಒಳ್ಳೆ ರೀತಿಯಾದಂಥ ನಿರೀಕ್ಷೆ ಪಡಬಹುದು ಈ ತಿಂಗಳಲ್ಲಿ. ಅಂದರೆ ಯಾವುದೋ ಒಂದು ಕಿರಿಕಿರಿ ಆಗ್ತಾ ಇದೆ, ಅದು ನಿಮ್ಮಿಂದ ಬಗೆಹರಿತದೆ. ಅಥವಾ ಒಂದು ವ್ಯಾಜ್ಯ ಇದೆ, ನೀವು ಹೋಗಿ ಕೂತ್ಕೊಂಡು ಮಾತಾಡಿದಿರಿ, ಅದೇನೋ ಕೂಡ ಆಗುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕುಜನ ನಿಮ್ಗೆ ಬಲಿಷ್ಠ ಕೊಡ್ತಾನೆ. ಮತ್ತು ನಿಮ್ಮ ಸೋದರರು ಭ್ರಾತೃಗಳಿಂದ ನಿಮ್ಗೆ ಅನುಕೂಲ ಮಾಡ್ತಾನೆ. ಕುಜ ಭ್ರಾತೃಕಾರಕ. ಹಾಗಾಗಿ ಯಾರೋ ಒಬ್ಬರು ಸಹಿ ಹಾಕಲ್ಲ, ಎಲ್ಲ ಹೋಗಿ ರಿಜಿಸ್ಟರ್ ಮಾಡಿಕೊಡ್ಬೇಕು, ಯಾರೋ ಒಬ್ಬರ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀರಿ ನೀವು, ಕಿರಿಕಿರಿ ಆಗ್ತಾ ಇದೆ ಅಂಥವ್ರಿಗೆ ಕೂಡ ಕುಜನ ಒಳ್ಳೇದು ಮಾಡ್ತಾನೆ. ಮತ್ತು ಋಣವನ್ನು, ವಿಶೇಷವಾಗಿ ಋಣಕಾರಕ ಕುಜ. ಸ್ವಲ್ಪ ಸಾಲ ತೆಗೆದುಕೊಂಡ್ಬಿಟ್ಟಿದ್ದೀರಿ, ಆ ಸಾಲ ತೀರಿಸಲಿಕ್ಕೆ ಕೆಲವೊಂದು ಮೂಲವೂ ಕೂಡ ಬರುತ್ತೆ. ಜಮೀನೆಲ್ಲ ಮಾರಿಬಿಟ್ಟಿದ್ದೇವೆ, ದುಡ್ಡು ಕೊಡ್ತಾರೆ ಒಳ್ಳೆಯ ಜನ, ಆದರೆ ಈ ಸಮಯದಲ್ಲಿ ದುಡ್ಡು ಬರಲಿಲ್ಲ, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದರೆ ದುಡ್ಡನ್ನು ಕೂಡ ಕುಜ ಕೊಡುವ ಹಾಗೆ ಮಾಡ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಅನಂತರದಲ್ಲಿ ಪಂಚಮದ ಕೇತು ಏನಂತಂದರೆ ಕುಲಸ್ಯೋನ್ನತಿ, ವಿವಾಹ ಆಗಿ ಸಂತಾನಾದಿಗಳು ಆಗದೇ ಇದ್ದಂಥವರಿಗೆ ಸ್ವಲ್ಪ ಸಂತಾನದ ಪ್ರಯತ್ನಗಳು ಕೂಡ ಗರ್ಭೋತ್ಪತ್ತಿಯಾಗಿ ಸಫಲವಾಗುವಂಥದ್ದು ಆಗಬಹುದು. ಯಾಕಂದರೆ ಎಷ್ಟೋ ಸಲ ನಾವು ಏನೇ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಸಂತಾನಾದಿಗಳಾಗುವುದಿಲ್ಲ, ಮದುವೆ ಇತ್ಯಾದಿಗಳಾಗುವುದಿಲ್ಲ. ಗುರು ರಾಶಿಗೆ ಬಂದಿದ್ದಾನೆ, ಮತ್ತು ಶುಕ್ರನ ಏಕಾದಶಿದ್ದಾನೆ, ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ವಿವಾಹದ ಪ್ರಯತ್ನಗಳು ಜಾಸ್ತಿ ಮಾಡ್ತಾ ಬನ್ನಿ. ನೀವು ನಿಮ್ಮ ಮನೆಯಲ್ಲಿ ಮಂಗಲವಾದಂಥ ವಾತಾವರಣಗಳಾಗಲಿ, ವಿವಾಹ ಆಗ್ತಾ ಇರಲಿ ಅಂಥೇಳಿ ತುಂಬ ಪ್ರಯತ್ನ ಮಾಡ್ತಾ ಇರಿ. ಆ ಪ್ರಯತ್ನ ಸಫಲವಾಗ್ತದೆ ನಿಮಗೆ ಈ ತಿಂಗಳಲ್ಲಿ. ನೋಡಿ, ಮಂಗಲ ವಾತಾವರಣಗಳಾಗ್ತದೆ. ಮನೆಯಲ್ಲಿ ಏನೋ ಒಂದು ವಿಶೇಷವಾದಂಥ ಅತಿಥಿ ಬರ್ತಾನೆ. ಯಾಕಂದರೆ ಮನೆಯಲ್ಲಿ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಹಸು ಏನಾದರೂ ಇದ್ದರೆ ಅದು ಕರು ಹಾಕಬಹುದು, ಅಥವಾ ಮನೆಗೆ ಯಾವ ಥರ ಒಂದು ಅತಿಥಿ ಬರಬಹುದು. ಈ ತಿಂಗಳಲ್ಲಿ ಯಾರೋ ಒಬ್ಬರು ಪರಿಚಯ ಆಗಬಹುದು ನಿಮಗೆ. ಅವರ ಮೂಲಕವಾಗಿ ಒಳ್ಳೆ ರೀತಿಯಾದಂತಹ ದಾರಿ ಮಾರ್ಗದರ್ಶನ ಸಿಗಬಹುದು. ಒಳ್ಳೆಯ ವ್ಯಕ್ತಿಗಳು ನಿಮಗೆ ಮಾರ್ಗದರ್ಶನ ಕೊಡಬಹುದು. ಎಲ್ಲ ರೀತಿಯಲ್ಲೂ ಯಾರು ನಮಗೆ ತಿಳುವಳಿಕೆ ಹೇಳ್ತಾರೆ ಅವರು ಗುರುಗಳು ಅಂತ. ನಮಗಿಂತ ಜ್ಞಾನದ ಮಟ್ಟದಲ್ಲಿ ಹೆಚ್ಚು ತಿಳುವಳಿಕೆ ಇದ್ದರೆ ಅವರು ಗುರುಗಳು ಅಂತ ನಾವು ಹೇಳ್ಕೊಳ್ಬೇಕು. ಹಾಗಾಗಿ ಅಂತಹ ವ್ಯಕ್ತಿಗಳು ಸಿಗಬಹುದು ನಿಮಗೆ. ವಾಹನದಿಂದ ಶುಭ. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದವರು ಈ ತಿಂಗಳಲ್ಲಿ ಸ್ವಲ್ಪ ಶುಭವಾಗುತ್ತದೆ. ಲಿಕ್ವಿಡ್ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವರು ಅವರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಹೆಚ್ಚಿನದಾದಂಥ ಅನುಕೂಲ ಆಗುತ್ತೆ. ನೋಡಿ, ಈ ಥರ ಸೆಕೆ, ಈ ಥರ ವಾತಾವರಣ ಇಂಥದ್ದಲ್ಲಿ ನೀರಿನ ವ್ಯಾಪಾರಿಗೆ ಆಟೋಮೆಟಿಕ್ಕಾಗಿ ಲಾಭವೇ ಆಗಬೇಕು. ವಾತಾವರಣದಿಂದ ಕೆಲವೊಂದಷ್ಟು ಪರಿಸರದ ಮೇಲೆ ಬೀಳುತ್ತೆ, ಪರಿಸರದ ವ್ಯಕ್ತಿಗಳ ಮೇಲೆ ಬೀಳುತ್ತೆ, ವ್ಯಕ್ತಿಯಿಂದ ವ್ಯಾಪಾರದ ಮೇಲೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳು ಕೂಡ ಬೀಳುತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ವ್ಯಾಪಾರ ಮಾಡುವಾಗ ಒಂದೊಂದಕ್ಕೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದ ಹಾಗೆ ಒಂದಷ್ಟು ಲಾಭಗಳಾಗುತ್ತೆ, ಲಾಭ ಮಾಡಿಕೊಳ್ಳುವಂಥ ಒಂದು ತಿಂಗಳು. ಅನಂತರದಲ್ಲಿ ಕಬ್ಬಿಣದ ಉದ್ಯಮವನ್ನು ಆರಂಭ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಮಾಡಬಹುದು. ಅಥವಾ ಕೃಷಿಗಳಲ್ಲಿ ಏನಾದರೂ ಒಂದಷ್ಟು ಬದಲಾವಣೆ ತರ್ತೇನೆ ಅಂತಂದರೆ ಅದು ನೀವು ತೆಗೆದುಕೊಂಡ್ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ನಿಮಗೆ ಒಂದು ನೆಮ್ಮದಿ ಸಮಾಧಾನವೂ ಕೂಡ ಸಿಗುತ್ತೆ. ಮತ್ತು ಮಕ್ಕಳಿಂದ ತಂದೆ ತಾಯಿಯವರಿಗೆ ಈ ತಿಂಗಳಲ್ಲಿ ಶುಭ. ಮಕ್ಕಳು ನೋಡಿ, ಎಷ್ಟೋ ಸಲ ಕಿರಿಕಿರಿ ಮಾಡ್ತಾ ಇರ್ತಾರೆ, ಏನು ಕಾಲೇಜಲ್ಲಿ ಸರಿ ಓದಲ್ಲ, ಸ್ಕೂಲಲ್ಲಿ ಹೋಗಲ್ಲ, ಕಳ್ಳು ಬಿಡ್ತಾರೆ, ಸರಿಯಾಗಿ ಮಾಡಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಮಕ್ಕಳಿಂದ ನಿಮಗೆ ಸ್ವಲ್ಪ ಸಂತೃಪ್ತಿ ಆಗುವಂಥದ್ದಾಗುತ್ತೆ. ಸಂಪೂರ್ಣ ಸಂತೃಪ್ತಿ ಆಗಲಿಕ್ಕಿಲ್ಲ, ಆದರೆ ಎಲ್ಲೋ ಒಂದು ಕಡೆಗೆ ಇವನು ಓದ್ತಾ ಇದ್ದಾನೆ ಹೇಳುವಂಥ ಅವಕಾಶಗಳು ಕೂಡ ಸಿಗ್ಬೋದು. ಅದು ಬಹಳ ಸಮಾಧಾನವಾದಂಥದ್ದು. ಮತ್ತು ಶನಿಯಿಂದ ಕೆಲವೊಂದಷ್ಟು ನಿಂತ್ಕೊಂಡಿರುತ್ತದೆ. ಕೆಲಸ ಇರಬಹುದು, ಅಥವಾ ವ್ಯವಹಾರ ಇರಬಹುದು, ವ್ಯಕ್ತಿಗಳ ಸಂಪರ್ಕಗಳಿರಬಹುದು, ಕಡಿತವಾಗಿರುತ್ತೆ, ನಿಂತ್ಕೊಂಡಿರುತ್ತೆ. ಅದು ಮುಂದೆ ಹೋಗ್ತಾ ಇರುತ್ತೆ, ನಾಳೆ ನಾಡಿದ್ದು ಅಂಥೇಳಿ. ನೀವು ಅದನ್ನು ಹೆಚ್ಚಿನದಾಗಿ ಪ್ರಯತ್ನ ಮಾಡೋದಿಲ್ಲ, ಅವರು ನಿಮ್ಮ ಕಡೆ ಬರುವಂತಹ ಪ್ರಯತ್ನ ಇಲ್ಲ. ಹಾಗೆ ಇದು ಎರಡೂ ಪ್ರಯತ್ನಗಳು ಕೂಡ ಮುಂದುವರೆದು ಅನುಕೂಲವಾಗ್ತದೆ.
ಯಾಕಂದರೆ ಅವರು ಬರಲಿ ಅಂತ ನೀವು ಬರಲಿ ಅಂತ ಅವರು. ಹಾಗಾಗಿ ಇಬ್ಬರೂ ಸೇರಿ ಇಬ್ಬರು ಅನುಕೂಲಕರವಾಗಿ ಒಳ್ಳೆಯ ರೀತಿಯಾದಂಥ ಅವಕಾಶಗಳಾಗುತ್ತೆ. ಅದು ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತದೆ, ಮನಸ್ಸಿಗೆ ತೃಪ್ತಿಯನ್ನು ಕೂಡ ಕೊಡುತ್ತದೆ. ಇನ್ನು ಬುಧಾದಿತ್ಯರು ಯೋಗಕಾರಕರಾಗಿ ಏಕಾದಶದಲ್ಲಿದ್ದಾರೆ. ಬುಧಾದಿತ್ಯರು ನಿಮಗೆ ಏಕಾದಶದಲ್ಲಿರೋದ್ರಿಂದ ರಾಶಿಯಾದಂಥ ಶುಕ್ರನೂ ಕೂಡ ಜೊತೆಗೆ ಸೇರಿಕೊಂಡು, ರಾಹು ಕೂಡ ಜೊತೆಗೆ ಸೇರಿಕೊಂಡಿದ್ದಾನೆ. ಹಾಗಾಗಿ ಲಾಭಾಂಶಗಳು ಒಂದು 5 ವಿಷಯದಲ್ಲಿ ಈ ತಿಂಗಳಲ್ಲಿ ಸಿಗಬಹುದು. ಈ ತಿಂಗಳಲ್ಲಿ ನಿಮಗೆ ಆದಷ್ಟು ಬಿಸ್ನೆಸ್ ಶುರು ಮಾಡಲಿಕ್ಕೆ ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಮುಂದೆ ಹೋಗಲಿಕ್ಕೆಲ್ಲ ಬಹಳ ಶುಭ ಇದೆ. ನಿಮಗೆ ಬುಧಾದಿತ್ಯರು ಯೋಗಕಾರಕರಾಗ್ತಾರೆ ಈ ರಾಶಿಗೆ. ಹಾಗಾಗಿ ಒಂದಂತೆ ಕೇಂದ್ರಾಧಿಪತಿಯಾದಂತಹ ರವಿಯಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಗೌರ್ಮೆಂಟಿನ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವ್ರು ಹೆಚ್ಚಿನದಾದಂತಹ ಅವಕಾಶಗಳು ಮತ್ತು ಪ್ರಮೋಷನ್ನು, ರಾಜಕೀಯ ವ್ಯಕ್ತಿಗಳು ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ರಾಜಕೀಯ ಮಾಡ್ತಾ ಇದ್ದಂಥವರಿಗೂ ಕೂಡ ಸಮಾಧಾನ, ಯಾಕಂದರೆ ಶನಿ ಕಬ್ಬಿಣ ಕೃಷಿಯನ್ನು ಕೂಡ ತೋರಿಸ್ತಾನೆ. ಅದೇ ತರಹ ರವಿಯೂ ಕೂಡ ರಾಜಕೀಯವನ್ನು ತೋರಿಸ್ತಾನೆ. ರಾಜಕೀಯ ವ್ಯಕ್ತಿಗಳು ಈ ತಿಂಗಳೇ ಒಂದು ಬದಲಾವಣೆ ಆಗುತ್ತೆ, ಇನ್ನು ಮನಸ್ಸಿಗೆ ಸಮಾಧಾನ ಆಗ್ತದೆ. ಮತ್ತು ಕಲೆ ಸಾಹಿತ್ಯ ಸಂಗೀತಗಳಲ್ಲಿ ಯಾರ್ಯಾರು ಇದಿರೋ ಅಂಥವ್ರಿಗೆ ಕೂಡ ಶುಭವಾದಂಥ ಮಂಗಲವಾದಂತಹ ವಾತಾವರಣಗಳಾಗುತ್ತೆ. ಯಾರ್ಯಾರು ಇಂಜಿನಿಯರ್ ಇದಿರೋ, ಮನೆ ಕಟ್ಟಿಸ್ಬೇಕು, ಕೆಲಸ ಮಾಡಬೇಕು, ಯಾವುದೋ ಆರ್ಡರ್ಗಳು ಬರ್ತಾ ಇಲ್ಲ ಅಂದರೆ ಈ ತಿಂಗಳಲ್ಲಿ ವರ್ಷದ ಕೊನೆಯಾದರೂ ಕೂಡ ಪರವಾಗಿಲ್ಲ, ನಮ್ಮ ಪಂಚಾಂಗದ ಪ್ರಕಾರ ಎಲ್ಲೋ ಒಂದು ಕಡೆ ಆರ್ಡರ್ ಬರುತ್ತೆ. ಇಲ್ಲಪ್ಪ ಯುಗಾದಿ ಕಳೆದ್ಮೇಲೆ ನೀವೇ ಮಾಡಿಕೊಡಿ ಅಂತೇಳಿ ಅಡ್ವಾನ್ಸ್ ಕೊಡ್ತಾರೆ. ಇದು ಕೂಡ ಒಳ್ಳೆಯದೇ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಯುಗಾದಿ ಹೋಗ್ತಾ ಇರ್ತದೆ, ಅದು ನಮ್ಮ ಟೈಮಿಗೆ ಯಾವುದು ವ್ಯವಹಾರಗಳಾಗೋದಿಲ್ಲ. ಈ ಟೈಮ್ನಲ್ಲಿ ವ್ಯವಹಾರಗಳಾಗುತ್ತೆ. ಹೊರದೇಶದ ಪ್ರಯಾಣ ಮಾಡುವಂಥ ಯೋಗಗಳು ಈ ತಿಂಗಳಲ್ಲಿ ನಿಮ್ಗೆ ಕಾಣಿಸುತ್ತೆ. ಹೋಗಿ ಬರುವಂಥ ಸಾಧ್ಯತೆಗಳಿದೆ. ಅಥವಾ ಆ ದೇಶದಲ್ಲಿದ್ದವರು ಇಲ್ಲಿಗೆ ಬರಬೇಕಪ್ಪ ಅಂತಂದು ದಿಢೀರನೇ ಆಗಿಬಿಡಬಹುದು, ಬಂದು ಬಿಡಬಹುದು. ರಾಹು ಅದನ್ನು ಕೂಡ ಕೊಡ್ತಾನೆ. ಶುಕ್ರನು ನಿಮಗೆ ಕಲೆಯನ್ನು, ಗೌರವವನ್ನು ಕೊಟ್ಟು ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿರುವ ಹಾಗೆ ಶುಕ್ರ ನೋಡ್ತಾನೆ. ಶುಕ್ರ ರಾಹು ಎಲ್ಲ ಒಟ್ಟಿಗೆ ಬರ್ತಾರೋ ಆವಾಗ ನಿಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ನೋಡುವ ಹಾಗೆ ಮಾಡ್ತಾನೆ ಶುಕ್ರ. ರಾಶ್ಯಾಧಿಪತಿ ಶುಕ್ರನು ನಿಮ್ಮನ್ನು ಮೇಲ್ಮಟ್ಟಕ್ಕೆ ಕೂರಿಸ್ತಾನೆ. ಯಾತಕ್ಕೆ ಅಂತಂದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ನಿಜವಾಗಲೂ ವೃಷಭ ರಾಶಿಯವರಿಗೆ ಅಲ್ವಾ. ಚಿತ್ರರಂಗದಲ್ಲೆಲ್ಲ ಬಹಳ ಜನ ಈ ರಾಶಿಯವರಿದ್ದಾರೆ. ಆದರೆ ಆ ಪ್ರತಿಭೆಗಳಿಗೆ ಸರಿಯಾದಂಥ ಅವಕಾಶಗಳು ಸಿಗದೆ, ಸರಿಯಾದಂತಹ ಒಂದು ಸ್ಟೇಜ್ ಸಿಗದೆ ತೊಂದರೆ ಆಗಿದೆ. ಆದರೆ ಆ ಸ್ಟೇಜ್ ಸಿಗುವಂಥ ಚಾನ್ಸಸ್ಸು ಕೂಡ ಈ ತಿಂಗಳಲ್ಲಿದೆ. ಇದಿಷ್ಟು ನಿಮಗೆ ಶುಭವಾದಂಥ ಅವಕಾಶಗಳಿದೆ. ಒಂದು 2-3 ಸಣ್ಣ ಜಾಗ್ರತೆ ಹೇಳ್ತೇನೆ. ಒಂದನೇದಾದಂಥ ಜಾಗ್ರತೆ ನಿಮ್ಮ ಆಹಾರದ ವಿಷಯದಲ್ಲಿ ಜಾಗ್ರತೆ. ಎರಡನೇದಾಗಿ ಸ್ವಲ್ಪ ಪ್ರಯಾಣ ಮಾಡುವಾಗ ಜಾಗ್ರತೆ. ಮೂರನೇದಾಗಿ ಸ್ವಲ್ಪ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಇರುವಂಥದ್ದನ್ನು ತೃಪ್ತಿ ಪಟ್ಕೊಂಡು ಮುಂದೆ ಭಗವಂತ ಇಷ್ಟು ಕೊಟ್ಟಿದ್ದಾನಲ್ಲ ಹೇಳುವಂಥ ಸಮಾಧಾನ ಪಡ್ಕೊಳ್ಳುವಂಥದ್ದನ್ನು ಮಾಡಿ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳೇ ನಿಮ್ಗೆ ಇದೆ ಅಂತೇಳಿ ಹೇಳಬಹುದು. ಇನ್ನು ನಕ್ಷತ್ರ ಪರಿಹಾರಗಳೇನಪ್ಪ? ಕೃತಿಕಾ ನಕ್ಷತ್ರ 2, 3, 4ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅಂಗಾರಕ ಸ್ತೋತ್ರ ಅಂತಿದೆ, ಋಣಹರ್ತ ಅಂಗಾರಕ ಸ್ತೋತ್ರ ಅಂತ ನೀವು ಕೇಳಿದಿರೇನೋ ಗೊತ್ತಿಲ್ಲ. ಮಂಗಲೋ ಭೂಮಿ ಪುತ್ರಶ್ಚ ಋಣಹರ್ತ ಧನಪ್ರದಃ ಎಂಬುದಾಗಿ ಶುರುವಾಗುತ್ತೆ. ಋಣಹರ್ತ ಅಂಗಾರಕ ಸ್ತೋತ್ರ ಅದನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಇನ್ನು ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ. ನೀವು ಭಗವದ್ಗೀತೆಯ ಒಂದು ಅಧ್ಯಾಯ ದಿವಸ ಹೇಳಿದ್ರು ಒಳ್ಳೆಯದೇ, ಆದರೂ ಈ ತಿಂಗಳಲ್ಲಿ ಒಂದು ಅಧ್ಯಾಯವನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ ಆ ಒಂದು ಜ್ಞಾನದ ವೃದ್ಧಿಯಾಗಲಿ ಅಂತೇಳಿ ಹೇಳ್ತೇನೆ. ಮೃಗಶಿರಾ ನಕ್ಷತ್ರ 1, 2, 3ನೇ ಪಾದ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಬೊಗಸೆ ಅಕ್ಕಿಯನ್ನು ಪ್ರತಿನಿತ್ಯವೂ ಒಂದು ಪಾತ್ರೆಗೆ ಹಾಕಿ, ಒಂದು ಬೊಗಸೆ ಅಕ್ಕಿ ತೆಗೆದುಕೊಂಡು ಹಾಕಿಸಿ, ಒಂದು ಮುಷ್ಟಿಯಲ್ಲ ಒಂದು ಬೊಗಸೆ ಇರಲಿ, ಒಂದು ಬೊಗಸೆಯಲ್ಲಿ ಎಷ್ಟು ಬರುತ್ತೋ ನಿಮ್ಮ ಬೊಗಸೆಗೆ ಎಷ್ಟು ಸಿಗುತ್ತೋ ಅಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಒಂದು ತಿಂಗಳ ಇಟ್ಟು ಅನಂತರ ಎಲ್ಲ ಅನ್ನದಾನ ಮಾಡ್ತಾರೋ ಅಂತಹ ಜಾಗಕ್ಕೆ ಹೋಗಿ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮುಂದೆ ಬರುವಂಥ ಅರಿಷ್ಟಗಳು, ನಿಮ್ಮಲ್ಲಿರುವಂಥ ಅರಿಷ್ಟಗಳೆಲ್ಲ ಪರಿಹಾರ ಆಗ್ತದೆ. ದೈವಾನುಗ್ರಹವಾಗಲಿ, ಮಂಗಲವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.